ರೈಟ್ ಈಗ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರ ನಾವು ಚುನಾವಣೆ ನಿಂತಾಗ ಎಲ್ರಿಗೂ ಸಹ ನಿರೀಕ್ಷೆ ಇರುತ್ತೆ, ಗೆಲ್ತೀವಿ ಅಂತಲೇ ಹೋಗ್ತೀವಿ, ಸೋಲ್ತೀವಿ ಅಂತ ಯಾರೂ ಹೋಗೋದಿಲ್ಲ. ಬಟ್ ಹರಿಯಾಣದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಾಯಕತ್ವ ಭಾಳ ಪ್ರಬಲವಾಗಿತ್ತು, ಜಾಟ್ ನಾಯಕತ್ವ ಅಂಥೇಳಿ ನಾವೆಲ್ಲ ನಂಬಿದ್ವಿ. ಆದರೆ ಅಲ್ಲಿ ಪೋಲರೈಸ್ ಆಗಿರೋದು ಗೊತ್ತಾಗ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಜಾಟ್ ಸಮುದಾಯದವ್ರನ್ನ ಅಲ್ಲಿ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಯಾಕಂದರೆ ಅಲ್ಲಿ ವೀರೇಂದ್ರ ಸಿಂಗ್ ಅಂತೇಳಿ ಕಾಂಗ್ರೆಸ್ಸಿಂದ ಹೋದವರು ಪುನಃ ವಾಪಸ್ ಬಂದರು ಬಿ ಜೆ ಪಿಯಿಂದ. ಅಲ್ಲಿ ಕಟ್ಟರು ಮತ್ತು ಇರ್ತಕ್ಕಂಥ ಸೈನಿ ಇವರಿಬ್ಬರೂ ಸಹ, ಕಟ್ಟರ್ ಅವರು ಪಂಜಾಬಿ ಸಮುದಾಯಕ್ಕೆ ಸೇರಿದವರು, ಇವರು ಸೈನಿ ಅನ್ನೋರು ವಿಶ್ವಕರ್ಮಕ್ಕೆ ಸೇರಿದವರು, ನಮ್ಮ ಮುಖ್ಯಮಂತ್ರಿಗಳು ಇರ್ತಕ್ಕಂಥವ್ರು. ಆದ್ದರಿಂದ ಭಾಳ ಪರ್ಮುಟೇಷನ್ ಕಾಂಬಿನೇಷನ್. ಇನ್ನು ಫಲಿತಾಂಶ ಬಂದಿಲ್ಲ, ಭಾಳ ಏರುಪೇರು ಆಗ್ತಾ ಇದೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು, ಈಗ ತಾನೇ ನಾನು ಹೆಲಿಕಾಪ್ಟರ್ 2 ಗಂಟೆಯಿಂದ ಇದ್ದೆ. ಈಗ ಇಳಿದಾಗ ನನಗೆ ಗೊತ್ತಾಯ್ತು. ಒಟ್ಟಾರೆ ರಿಸಲ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಫಲಿತಾಂಶ ಬಂದಿಲ್ಲ, ಭಾಳ ಏರುಪೇರು ಆಗ್ತಾ ಇದೆ. ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು, ಈಗ ತಾನೇ ನಾನು ಹೆಲಿಕಾಪ್ಟರ್ 2 ಗಂಟೆಯಿಂದ ಇದ್ದೆ. ಈಗ ಇಳಿದಾಗ ನನಗೆ ಗೊತ್ತಾಯ್ತು. ಒಟ್ಟಾರೆ ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳ ನಾಯಕತ್ವ ಮತ್ತು ಅಲ್ಲಿಯ ಸಂಘಟನೆಯ ಬಲ ಇವತ್ತು ಹರಿಯಾಣಗೆ ವಿಜಯವನ್ನು ತಂದುಕೊಡ್ತಾ ಇದೆ. ವಿಶೇಷವಾಗಿ ಲೋಕಸಭಾ ಚುನಾವಣೆಯ ನಂತರ ನಡೆಯುವಂಥ ಈ ಚುನಾವಣೆಯಲ್ಲಿ ದಿಲ್ಲಿಗೆ ಹತ್ತಿರ ಇರುವಂಥ ಹರಿಯಾಣ ರಾಜಕಾರಣ ದೃಷ್ಟಿಯಿಂದ ಭಾಳ ಮಹತ್ವದ್ದಿದೆ. ಇಡೀ ದೇಶದ ಒಂದು ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ಮೂಡ್ನಲ್ಲಿ ಸಾಗ್ತಾ ಇದೆ, ಅದು ದಿಕ್ಕಸೂಚಿ ಇದೆ. ಮತ್ತು ಕಾಂಗ್ರೆಸ್ಸಿನ ಜಾತಿ ರಾಜಕಾರಣವನ್ನು ಇವತ್ತು ಹರಿಯಾಣದ ಜನ ತಿರಸ್ಕರಿಸಿದ್ದಾರೆ. ಅವರು ಏನೆಲ್ಲವನ್ನೂ ಕೂಡ ಪ್ರಯತ್ನ ಮಾಡಿದರು, ಭಾರತೀಯ ಜನತಾ ಪಕ್ಷವನ್ನು ಸಂವಿಧಾನ ವಿರೋಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.